ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷೆನೇ ಇಲ್ಲದಂತಾಗಿದೆ. ಬಿಎಂಟಿಸಿ ಬಸ್, ಮೆಟ್ರೋ, ಮಾಲ್ಗಳಲ್ಲಿ ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವ ಕಾಮುಕರಿಗೆ ಕಡಿವಾಣ ಹಾಕುವವರು ಇಲ್ಲದಂತಾಗಿದೆ. ಇದೀಗ ಹೋಟೆಲ್ನಲ್ಲೂ ಕಾಮುಕರ ಕುಚೇಷ್ಟೆ ಮುಂದುವರೆದಿದೆ. ಹೆಣ್ಮಕ್ಳನ್ನ ಟಚ್ ಮಾಡಿ ವಿಕೃತ ಸುಖ ಪಡಿತಾ ಇದ್ದ ಕಾಮುಕರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯ 1. ಸ್ಥಳ ವಿಜಯನಗರದ ನಮ್ಮೂಟ ಹೋಟೆಲ್. ಸಮಯ ರಾತ್ರಿ 7:29. ಘಟನೆ ಹೋಟೆಲ್ಗೆ ಬಂದ ಮೂವರು. ದೃಶ್ಯ 2. ಸ್ಥಳ ಹೋಟೆಲ್ನ ಕ್ಯಾಶಿಯರ್ ಕೌಂಟರ್. ಸಮಯ ರಾತ್ರಿ 7:31. ಘಟನೆ ಯುವತಿಯನ್ನ ಟಚ್ ಮಾಡಿ ವಿಕೃತಿ. ಥೂ, ಎಂತ ಅಸಹ್ಯ ಅಲ್ವಾ? ಇದು ಬೈ ಮಿಸ್ ಆಗಿ ನಡೆದಿರೋ ಇನ್ಸಿಡೆಂಟ್ ಅಲ್ಲ. ಬೇಕಂತಾನೆ ಟಚ್ ಮಾಡೋ ಉದ್ದೇಶದಿಂದಲೇ ವಿಕೃತ ಸುಖಕ್ಕೋಸ್ಕರ ಯುವತಿ ಜೊತೆ ಅನುಚಿತವಾಗಿ ವರ್ತಿಸಿರೋ ಕಾಮಕ್ರಿಮಿ. ಆ ವಿಕೃತ ಸುಖವನ್ನ ವಾಚ್ ಮಾಡ್ತಾ ಮಜಾ ಪಡ್ಕೊಂತಿದ್ದ ಮತ್ತಿಬ್ಬರು. ಇದು ವಿಜಯನಗರ ಆರ್ಪಿಸಿ ಲೇಔಟ್ನಲ್ಲಿರುವ ನಮ್ಮೂಟ ಹೋಟೆಲ್ನಲ್ಲಿ 2023 ಡಿಸೆಂಬರ್ 30ರಂದು ಸಂಜೆ 7:30ಕ್ಕೆ ನಡೆದ ಘಟನೆ. ಇದೀಗ ತಡವಾಗಿ ಅಂದ್ರೆ 2024ರ ಜನವರಿ 10ರಂದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಅಲ್ಲಿ ಏನಾಗಿತ್ತು ದೃಶ್ಯದ ಸಮೇತ ವಿವರಿಸ್ತೀವಿ ನೋಡಿ. ಸಂಜೆ 7ರ ಸಮಯ ಆಗ್ತಾ ಇದ್ದಂತೆ ನಮ್ಮೂಟ ಹೋಟೆಲ್ಗೆ ಈ ಮೂವರು ಕಾಮಕ್ರಿಮಿಗಳು ಎಂಟ್ರಿ ಕೊಡ್ತಾರೆ. ಮೊದಲು ದೋಸೆ ಆರ್ಡರ್ ಮಾಡಿ ಅಲ್ಲಿ ನಿಂತು ಹರಟೆ ಹೊಡಿತಾರೆ. ಬಳಿಕ ಹೋಟೆಲ್ಗೆ ಬಂದ ಓರ್ವ ಯುವತಿಯನ್ನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೂ ಮೊದಲು ಪ್ಲಾನ್ ಹಾಕ್ತಾರೆ. ಅದರಂತೆ ಓರ್ವ ಯುವಕ ಆ ಯುವತಿ ಬಳಿ ತೆರಳಿದ್ರೆ ಇನ್ನಿಬ್ಬರು ಅಲ್ಲೇ ನಿಂತು ವಾಚ್ ಮಾಡ್ತಾರೆ. ಬೇಕಂತಲೇ ಆಕೆ ಪಕ್ಕದಲ್ಲಿ ಬಂದ ಆ ಕ್ರಿಮಿ ಯುವತಿಯ ಹಿಂಬದಿಗೆ ಕೈನಿಂದ ಹೊಡೆದು ಅನುಚಿತ ವರ್ತನೆ ತೋರ್ತಾನೆ. ಉಳಿದಿಬ್ಬರು ಅದನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ತಕ್ಷಣ ಸಿಟ್ಟಿಗೆದ್ದ ಯುವತಿ ಯುವಕರ ಜೊತೆ ಗಲಾಟೆ ಮಾಡಿ ಕೂಗಾಡಿದ್ದಾಳೆ. ತಕ್ಷಣ ಸ್ಥಳೀಯರೆಲ್ಲರೂ ಜಮಾಯಿಸಿದ್ದಾರೆ. ಜನ ಸೇರ್ತಾ ಇದ್ದಂತೆ ಮೂವರು ಕಾಮುಕರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಈ ಬೆನ್ನಲ್ಲೇ ಓರ್ವ ಯುವತಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಧ್ವನಿ ಎತ್ತಿದ್ದಾಳೆ. ಇಂತಹ ಸ್ಥಳದಲ್ಲೇ ಹೀಗಾದ್ರೆ ಹೆಣ್ಮಕ್ಳಿಗೆ ಸುರಕ್ಷತೆ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾಳೆ. ನಾವು ಮೆಜೆಸ್ಟಿಕ್ ಅಂತ ಪ್ಲೇಸೆಲ್ಲ ನಾವು ತುಂಬ ಭಯ ಪಡ್ತೀವಿ. ಅಂಥದ್ರಲ್ಲಿ ವಿಜಯನಗರ ಈ ಸೈಡ್ ಆದರೆ ಸ್ವಲ್ಪ ಅಫಿಷಿಯಲ್ಸ್ ಏರಿಯಾ. ಇಲ್ಲೂ ನಾವು ಇದೇ ಥರ ಮಾಡಿದ್ರೆ ತುಂಬ ಭಯ ಆಗತ್ತೆ. ಇನ್ನು ಈ ಸಂಬಂಧ ನಮ್ಮೂಟ ಹೋಟೆಲ್ ಕ್ಯಾಶಿಯರ್ ಸುಕನ್ಯಾ ಕೊಟ್ಟ ದೂರಿನ ಮೇರೆಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಅದು ಆರೋಪಿ ಯಾರು ಅಂತ ನಮ್ಗೆ ಗೊತ್ತಾಗಿದೆ. ಇನ್ನೂ ಅವನಿಗೆ ಸಿಕ್ಕಿಲ್ಲ. ಎಫ್ಐಆರ್ ಆಗಿದೆ. ನಾವು ಆ ಖಾಸಗಿ ಹೋಟೆಲ್ನ ಮ್ಯಾನೇಜರ್ ಹತ್ರ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಯಾಕಂದರೆ ಅವರು ಯಾರು ಲೇಡಿ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ನಿರಾಕರಿಸಿರೋದ್ರಿಂದ ನಾವು ಇವ್ರ ಹತ್ರ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಮ್ಯಾನೇಜರಿಂದ ತೊಗೊಂಡಿಗೆ ತನಿಖೆ ಮುಂದೆ ಹೊರಿಸಿದ್ದೀವಿ. ಅದು ಯಾರಂತ ನಮ್ಗೆ ತಿಳಿದು ಬಂದಿದೆ. ಸೊ ಅವರನ್ನು ಶೀಘ್ರವಾಗಿ ಅವ್ರನ್ನ ನಾವು ದಸ್ತಗಿರಿ ಮಾಡ್ತೀವಿ. ಇತ್ತೀಚಿನ ಕೆಲ ದಿನಗಳ ಹಿಂದೆ ಜನನಿಬಿಡ ಮಾಲ್ನಲ್ಲೂ ಇಂತಹ ಕೃತ್ಯವೊಂದು ಬೆಳಕಿಗೆ ಬಂದಿತ್ತು. ಇದೀಗ ಹೋಟೆಲ್ನಲ್ಲೂ ಇಂತಹ ಕೃತ್ಯ ನಡೆದಿದ್ದು ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಅದೇನೇ ಇರ್ಲಿ, ಇಂತಹ ನೀಚ ಕೆಲಸಕ್ಕೆ ಕೈ ಹಾಕೋ ಕಾಮುಕರಿಗೆ ತಕ್ಕ ಪಾಠ ಆಗ್ಲೇಬೇಕು. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.